ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಲಾಲ್ ಬಾಗಲ್ಲಿ ನಡೆದಂಥ ಫ್ಲವರ್ ಶೋ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಹೇಗಿತ್ತು ಫ್ಲವರ್ ಶೋ ಅಂತ ಹೇಳಿಬಿಟ್ಟು. ಪ್ರತಿ ವರ್ಷ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಯಾವುದೋ ಒಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಈ ಸಲ ಪೂರ್ಣಚಂದ್ರ ತೇಜಸ್ವಿ ಅವರ ವಿಸ್ಮಯ ಅನ್ನೋ ಥೀಮ್ ಇಟ್ಕೊಂಡು ಫ್ಲವರ್ ಶೋ ಮಾಡಿದರು. ಯಾರಪ್ಪ ಈ ಪೂರ್ಣಚಂದ್ರ ತೇಜಸ್ವಿ ಅಂತ ಅಂದರೆ, ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ಇವರು ಕವಿ, ಕಥೆಗಾರ, ಕಾದಂಬರಿಕಾರ, ಪ್ರಬಂಧಕಾರ, ಪರಿಸರವಾದಿ ಮತ್ತು ಛಾಯಾಗ್ರಾಹಕರಾಗಿದ್ದರು. ಇವರು ಹುಟ್ಟಿದ್ದು 1938ರಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ರಾಷ್ಟ್ರಕವಿ ಕುವೆಂಪು. ಹೌದು, ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅವರ ಮಗ. ಪೂರ್ಣಚಂದ್ರ ತೇಜಸ್ವಿ ಅವರು ವಿಜ್ಞಾನಬದ್ಧ ಚಿಂತನೆ, ಪ್ರಕೃತಿ ಪ್ರೀತಿ ಮತ್ತು ಸಾಮಾಜಿಕ ವಾಸ್ತವತೆಯನ್ನು ತಮ್ಮ ಸಾಹಿತ್ಯದಲ್ಲಿ ಅದ್ಭುತವಾಗಿ ವ್ಯಕ್ತಪಡಿಸಿದರು. ಗ್ರಾಮೀಣ ಜೀವನ, ಅಂಧಶ್ರದ್ಧೆ ವಿರೋಧ, ಪರಿಸರ ಸಂರಕ್ಷಣೆ ಮತ್ತು ಮಾನವೀಯ ಮೌಲ್ಯಗಳು ಅವರ ಬರವಣಿಗೆಯ ಪ್ರಮುಖ ವಿಷಯಗಳಾಗಿದ್ದವು. ಪೂರ್ಣಚಂದ್ರ ತೇಜಸ್ವಿ ಅವರು ಜೀವನ ಶೈಲಿ ಸರಳ, ಹಾಸ್ಯಮಯ ಮತ್ತು ಚಿಂತನೆಗೆ ದಾರಿ ತೋರುವಂಥದ್ದು. ಕಥೆಗಳಲ್ಲಿ ತೀಕ್ಷ್ಣತೆ, ವಿಮರ್ಶೆ ಮತ್ತು ಕುತೂಹಲ ಮೂಡಿಸುವ ಅಂಶಗಳು ಕಂಡುಬರುತ್ತವೆ. ಪ್ರಮುಖ ಕೃತಿಗಳು ಚಿದಂಬರ ರಹಸ್ಯ, ತಬರನ ಕಥೆ, ಕಿರಿಕಿರಿ, ಜುಗಾರಿ ಕ್ರಾಸ್, ಅಬಚೂರಿನ ಪೋಸ್ಟ್ ಆಫೀಸ್. ಪೂರ್ಣಚಂದ್ರ ತೇಜಸ್ವಿ ಅವರು ಕೇವಲ ಸಾಹಿತಿಯಷ್ಟೇ ಅಲ್ಲ, ಪರಿಸರ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಿದ ಮಹಾನ್ ಚಿಂತಕರು ಸಹ ಆಗಿದ್ರು ಇವರು. ಅವರ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಶಾಶ್ವತವಾದ ಕೊಡುಗೆಯಾಗಿದೆ. ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಕುಟುಂಬದ ಸಣ್ಣ ಪರಿಚಯ ಏನಪ್ಪಾ ಅಂತಂದ್ರೆ, ಇವರ ತಂದೆ ಕುವೆಂಪು ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು. ತಾಯಿ ಹೇಮಾವತಿ, ಪತ್ನಿ ರಾಜೇಶ್ವರಿ ತೇಜಸ್ವಿ. ಇವರಿಗೆ ಇಬ್ಬರು ಮಕ್ಕಳು. ಇವರ ಕುಟುಂಬದ ಪರಿಚಯದ ಫೋಟೋ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಇವರ ಹವ್ಯಾಸಗಳು ನಾನು ಹಾಗೆ ಹೇಳ್ದಂಗೆ ಮೀನು ಹಿಡಿಯೋದು, ಛಾಯಾಗ್ರಹಣ, ಪೇಂಟಿಂಗ್, ಹಾಗೆ ಹಲವಾರು ಕೃತಿಗಳನ್ನು, ನಾವೆಲ್ಸನ್ನು ಬರೆದಿದ್ದಾರೆ. ತೇಜಸ್ವಿ ಅವರ ಕುಟುಂಬವು ಸಾಹಿತ್ಯ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಮಹತ್ವವಾಗಿ ಕಂಡ ಕುಟುಂಬವಾಗಿತ್ತು. ತಂದೆ ಕುವೆಂಪು ಅವರ ಪ್ರಭಾವವು ತೇಜಸ್ವಿ ಅವರ ಚಿಂತನೆ, ಬರವಣಿಗೆ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಬುಕ್ಸನ್ನು ಯಾರು ಓದಿಲ್ಲ, ಈ ಥರ ಫ್ಲವರ್ ಶೋ ಇದ್ದಾಗ ಅವರ ಬುಕ್ಸ್ ಸಹ ಅವೈಲಬಲ್ ಇತ್ತು. ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ಈ 26ವರೆಗೂ ಫ್ಲವರ್ ಶೋ ನಡೆಯುತ್ತೆ. ಖಂಡಿತವಾಗೂ ಲಾಲ್ಬಾಗಲ್ಲಿ ವಿಸಿಟ್ ಮಾಡಿ. ಯಾರಿಗೆಲ್ಲ ಗೊತ್ತಿಲ್ಲ, ನಾನು ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಆದಷ್ಟು ಮಕ್ಕಳನ್ನು ಕರ್ಕೊಂಡೋಗಿ ಅವ್ರಿಗೆ ಈ ಅನುಭೂತಿಯನ್ನು ಕೊಡೋದು ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಇಲ್ಲೆಲ್ಲ ಈ ಥರ ನೀವು ನೋಡ್ತಿದ್ದೀರಲ್ಲ, ಈ ಥರ ಚಿತ್ರಗಳು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ. ಅವರ ಕೃತಿಗಳು ಬರೆದಂಥ ಪುಸ್ತಕ ಆಗಿರಬಹುದು, ಇವೆಲ್ಲ ಎಷ್ಟು ತುಂಬ ಚಿಕ್ಕ ಅನ್ಸಿದ್ರು ತುಂಬ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿತ್ತು. ಸೊ ನನಗೆ ಇದು ತುಂಬ ಇಷ್ಟ ಆಯಿತು. ನೀವು ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಖಂಡಿತವಾಗಿ ಈ ಪ್ಲೇಸ್ನ ಒಂದ್ಸಲ ವಿಸಿಟ್ ಮಾಡಿ. ಸೊ ಇದನ್ನು ನೋಡಿದ್ರೆ ನಿಮಗೆ ಅವರ ಜೀವನ ಶೈಲಿ ಹೇಗಿತ್ತು ಅದೇ ಥರ ಅನಿಸುತ್ತೆ. ಸೊ ಒಂದು ಕವಿ ಹೇಗೆ ಜೀವನ ನಡೆಸಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾನು ಮಂತ್ರಮಾಂಗಲ್ಯ ಎಂಬುದು ರಾಷ್ಟ್ರಕವಿ ಕುವೆಂಪು ಅವರು ಪ್ರಚಾರ ಮಾಡಿದ ವೈಚಾರಿಕ ವಿವಾಹ ಪದ್ಧತಿ. ಇದರಲ್ಲಿ ಅಂಧಶ್ರದ್ಧೆ, ದುಬಾರಿ ಆಚರಣೆಗಳು, ಜ್ಯೋತಿಷ್ಯ ಮುಹೂರ್ತಗಳ ಅವಲಂಬನೆ ಇಲ್ಲ. ಅಂದರೆ ಪರಸ್ಪರ ಗೌರವ, ಸಮಾನತೆ, ಒಪ್ಪಿಗೆ ಮತ್ತು ಹೊಂದಾಣಿಕೆಗಳೇ ವಿವಾಹದ ನಿಜವಾದ ಮಂತ್ರಗಳು ಎಂಬ ಅರ್ಥ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಕುಟುಂಬ. ಸೊ ಯಾರೆಲ್ಲ ನೀವು ವಿಸಿಟ್ ಮಾಡಿಲ್ಲ, ಖಂಡಿತವಾಗಿಯೂ ವಿಸಿಟ್ ಮಾಡಿ. ಈ ಪ್ಲೇಸ್ಗೆ ತುಂಬಾ ಚೆನ್ನಾಗಿದೆ. ಒಂದು ಕವಿಯ ಜೀವನ ಶೈಲಿ ಹೇಗಿದೆ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಹಾಗೆ ಅಲ್ಲೊಂದು ಸಾಕಾದಷ್ಟು ವಿವರಣೆಗಳು ಸಹ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಹೇಗಿತ್ತು ಅಂತಂದರೆ, ಯಾರೆಲ್ಲ ಕುವೆಂಪು ಅವರ ಮನೆ, ಕವಿ ಮನೆ ವಿಸಿಟ್ ಮಾಡಿರ್ತೀರಾ ಅವರಿಗೆ ಗೊತ್ತಾಗುತ್ತೆ ಇದೇ ಥರ ಅಲ್ಲೂ ಸಹ ಪ್ರಕೃತಿ ಇಷ್ಟೇ ಸುಂದರವಾಗಿದೆ. ಸೊ ಇದೆಲ್ಲ
ಟೆಂಪರರಿ ಅಂತ ಅನಿಸಿದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತು, ಮನಸ್ಸಿಗೂ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಯಾರೆಲ್ಲ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಖಂಡಿತವಾಗಿಯೂ ಕರ್ಕೊಂಡೋಗಿ ಒಂದ್ಸಲ ತೋರಿಸಿ ಅವರಿಗೆ. ಸೊ ಅವರಿಗೆ ಈ ಅನುಭವ ಕೊಡಿ, ತುಂಬಾ ಇಷ್ಟ ಬೀಳ್ತಾರೆ. ಒಂದು ಕವಿ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಇದೊಂದು ಒಳ್ಳೆ ಪರಿಚಯ ಅಂತ ಅನಿಸುತ್ತೆ. ಅವರು ಬೇಟೆ ಹೇಗೆ ಹೋಗ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ಬೋದು. ಹೌದು, ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಇದು ಒಂದು ಹವ್ಯಾಸ ಇತ್ತು, ಬೇಟೆ ಆಡೋದು. ಸೊ ಅಂದರೆ ಶಿಕಾರಿ ಅಂತಾರಲ್ಲ ಆ ಥರ ಹೋಗ್ತಿದ್ರು. ಸೊ ಇಲ್ಲೊಂದಷ್ಟು ನಂತರ ಶಾಪಿಂಗ್ ಎಲ್ಲ ಅವೈಲಬಲ್ ಇತ್ತು ಇಲ್ಲಿ. ಸೊ ನಿಮಗೆ ಯಾವುದೇ ರೀತಿಯ ಬ್ಯಾಗ್ಗಳಾಗಿರಬಹುದು, ಡೆಕೋರೇಷನ್ ಐಟಮ್ಸ್ ಮನೆಗೆ, ಸೊ ಮತ್ತು ತಿಂಡಿ ಆಗಿರ್ಬೋದು, ಪೌಡರ್ಸ್ ಆಗಿರಬಹುದು, ಉಪ್ಪಿನಕಾಯಿ ಆಗಿರಬಹುದು, ಸೊ ಎಲ್ಲ ಅವೈಲಬಲ್ ಇತ್ತು. ಸೊ ಇದಿಲ್ಲಿ ನೀವು ನೋಡ್ತಿರೋದು ಇಷ್ಟು ಗಾಜಿನ ಮನೆ. ಸೊ ಇಲ್ಲಿ ಹಲವಾರು ರೀತಿಯ ಸಸ್ಯಗಳಿತ್ತು, ಹೂಗಳಿತ್ತು. ನಾನು ಯಾವತ್ತೂ ನೋಡಿರಲಿಲ್ಲ ಆ ಥರ ಅಷ್ಟೊಂದು ಹೂಗಳು ಬಂದಿತ್ತು. ಸೊ ಹೂಗಳು ಇಲ್ಲಿ ಇತ್ತು, ಗಿಡಗಳು ಅಷ್ಟೇ ಇತ್ತು. ಅಷ್ಟೇ ನೀಟಾಗಿ ಅದನ್ನು ಡೆಕೋರೇಟ್ ಮಾಡಿ ಇಟ್ಟಿದ್ರು. ನಂಗೆ ಸಖತ್ ಇಷ್ಟ ಆಯಿತು. ನಾನಿದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು, ಸೊ ಹಾಗಾಗಿ ನನಗೆ ಇಷ್ಟ ಆಯಿತು. ಹಾಗೆ ಇಲ್ಲಿ ಇವಾಗಷ್ಟೇ ಇದೆ ಅಂತ ಅಂದ್ಕೊತೀನಿ. ಲೈಕ್ ಫುಡ್ಡೆಲ್ಲ ಇತ್ತು, ಬೇಲ್ಪುರಿ ಮತ್ತು ಇದು ಜ್ಯೂಸ್ಗಳಾಗಿರ್ಬೋದು ಅವೆಲ್ಲ ಇತ್ತು. ಸೊ ಇವೆಲ್ಲನೂ ಫ್ಲವರ್ ಶೋಗೆ ಅಂತ ಡೆಕೋರೇಟ್ ಮಾಡಿದ್ರು ಅನಿಸುತ್ತೆ, ಬಿಕಾಸ್ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೆಲ್ಲ. ಹಾಗೆ ಹಲವಾರು ರೀತಿಯ ಸೀಡ್ಸ್ ಇತ್ತು ಇಲ್ಲಿ. ಸೊ ಇಲ್ಲಿ ನೀವು ನೋಡ್ತಿರಲ್ಲ ಇದೆಲ್ಲ ಡಿಫ್ರೆಂಟ್ ಹಣ್ಣುಗಳು ಹೇಗಿತ್ತು ಅಂತ ಇವಾಗೆಲ್ಲ ಇಲ್ಲ ಅನಿಸುತ್ತೆ. ಸೊ ಅಲ್ಲಿ ಅವೈಲೇಬಲ್ ಇತ್ತು. ಇಲ್ಲಿ ನೀವು ಏನು ನೋಡ್ತಿದ್ದೀರಾ ಇದಿಷ್ಟು ಪೂರ್ಣಚಂದ್ರ ತೇಜಸ್ವಿ ಅವರ ಫೋಟೋಗ್ರಫಿ. ಅವ್ರಿಗೆ ಹವ್ಯಾಸ ಇತ್ತಲ್ಲ ಫೋಟೋಗ್ರಫಿ, ಸೊ ಅವರು ಫೋಟೋಸ್ ತೆಗೆದಿರೋದು ಬರ್ಡ್ಸ್ದು. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಸುತ್ತನೂ ಅವ್ರದ್ದೇ ಫೋಟೋಸೇ ಹಾಕಿದ್ರು. ಅವ್ರು ಯಾವ ಫೋಟೋಸ್ ತೆಗೆದಿದ್ದಾರೆ ಈ ಬರ್ಡ್ಸ್ದು ಅವೇ ಇತ್ತು. ತುಂಬ ಚೆನ್ನಾಗಿತ್ತು. ನಾನೊಂದು ಸುಮ್ಮನೆ ಶಾರ್ಟಾಗಿ ಒಂದಷ್ಟು ಕ್ಲಿಪ್ ತೊಗೊಂಡೆ ಅಷ್ಟೇ. ಸೊ ಇದಿಷ್ಟು 2026ನೇ ವರ್ಷದ ಲಾಲ್ಬಾಗಲ್ಲಿ ನಡೆಯುವಂಥ ಫ್ಲವರ್ ಶೋ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಒಳ್ಳೆ ವೀಡಿಯೋಸ್ನ, ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.